ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ದಿನ ನಾವು ಅಸಿಸ್ಟೆಂಟ್ ಕಂಟ್ರೋಲರ್ ಪರೀಕ್ಷೆಯ KPSC ನೀಡಿರ್ತಕ್ಕಂತಹ ಅಫಿಷಿಯಲ್ ಆಗಿರ್ತಕ್ಕಂಥ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಮುಂದೆ ಬರ್ತಕ್ಕಂತಹ KS ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಆದುದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಅವ್ರೇನು ಕೇಳ್ತಿದ್ದಾರೆ ಅಂದರೆ, ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆದು ಅಂತಕ್ಕಂಥದ್ದನ್ನು ಕೇಳಿರೋದು. ಸೊ ಮೊದಲನೇ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಾಜರನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಪಟ್ಟಿಯಲ್ಲಿ ಇಸ್ವಿಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಶಿವಾಜಿ 1 ಏನಿದೆಯಲ್ಲ, ಇದನ್ನು ನೀವು ಸರಿ ಅಂತೇಳಿ ಕನ್ಸಿಡರ್ ಮಾಡಿದಾಗ ಶಿವಾಜಿ 1 ನಿಮಗೆ ಗೊತ್ತಿತ್ತು ಅಂದರೆ ಆ್ಯಕ್ಚುಲಿ 1627 ಸಂದರ್ಭದಲ್ಲಿ ಅವನು ಹುಡ್ತಾನೆ, ಅಥವಾ 1630 ಸಂದರ್ಭದಲ್ಲಿ ಆತ ಹುಡ್ತಾನೆ, 1680 ಸಂದರ್ಭದಲ್ಲಿ ಆ ಥರ ಮರಣ ಹೊಂದುತ್ತಾನೆ ಅನ್ನೋ ಒಂದು ಮಾಹಿತಿ ಗೊತ್ತಿತ್ತು ಅಂದರೆ ನಿಮಗೆ ಡಿಗೆ ಡೈರೆಕ್ಟ್ 4 ಆಪ್ಷನ್ ಇದೆ ನೋಡಿ, ಅದು ಸರಿ ಆಗ್ತಾ ಹೋಗುತ್ತೆ. ಈ ಒಂದು ಆಪ್ಷನ್ ಇತ್ತು ಅಂದರೆ ನೋಡಿ, ಡಿಗೆ 4 ಆಪ್ಷನ್ ನೀವು ಯಾವುದ್ರಲ್ಲೂ ಇಲ್ಲ. ಆದುದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾವು ಡಿಸ್ಕಸ್ ಮಾಡ್ತಾ ಇರೋದು KPSC ಕೊಟ್ಟಿರ್ತಕ್ಕಂಥ ಅಫಿಷಿಯಲ್ ಆಗಿರ್ತಕ್ಕಂಥ ಕೀ ಆನ್ಸರು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ 1ನೇ ಬಾಜಿರಾವ್ ಏನಿದಾರಲ್ಲ, ಇವರು 1720ರಿಂದ 1740 ಸರಿಯಾಗಿದೆ. ಬಾಲಾಜಿ ಬಾಜಿರಾವ್ ಸರಿಯಾಗಿದೆ. ನಂತರದಲ್ಲಿ ಬಾಲಾಜಿ ವಿಶ್ವನಾಥ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ಸೊ ಮುಂದುವರೆದಂತೆ 2ನೇ ಪ್ರಶ್ನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ 2ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಿದೆಯಲ್ಲ, ಸೊ 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ, ಈ ಕೆಳಗಿನ ರಾಜರುಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ಅಂದರೆ ಕ್ರೋನಾಲಜಿಕಲ್ ಆರ್ಡರಲ್ಲಿ ಏನು ಮಾಡ್ತಾ ಹೋಗಬೇಕು, ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಕರೆಕ್ಟಾಗಿ ತಿಳ್ಕೊಳ್ಳಿ. ಮೊದಲನೇ ಹಂತದಲ್ಲಿ ವಿಜಯರಾಯ ಅವರು ಬರ್ತಾರೆ, ನಂತರದಲ್ಲಿ 2ನೇ ದೇವರಾಯ ಅವರು ಬರ್ತಾರೆ, ನಂತರದಲ್ಲಿ ನಮಗೆ ಮಲ್ಲಿಕಾರ್ಜುನ ಅವರು ಬರ್ತಾರೆ, ನಂತರದಲ್ಲಿ 2ನೇ ವಿರೂಪಾಕ್ಷ ಬರ್ತಾರೆ. ಇದು ಅಂತಿಮವಾಗಿ ನಮಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಹಾಗೆ ಗಮನಿಸ್ಕೊಳ್ತಾ ಹೋಗೋಣ. ಏನು ಹೇಳ್ತಿದ್ದಾರೆ ಅಂದರೆ, ಅವರು 1876 ಸಂದರ್ಭದಲ್ಲಿ 3ನೇ ಪ್ರಶ್ನೆ ನಾವು ಡಿಸ್ಕಸ್ ಮಾಡ್ತಾ ಇರೋದು, ಬ್ರಿಟಿಷ್ ಪಾರ್ಲಿಮೆಂಟಿನ ತೀರ್ಮಾನದ ಮೂಲಕ ಬ್ರಿಟನ್ ರಾಣಿಗೆ ನೀಡಿದ ಎಂಪ್ರೆಸ್ ಆಫ್ ಇಂಡಿಯಾ ಅಥವಾ ಕೈಸರ್ ಎ ಇಂದ್ ಬಿರುದು ಭಾರತದಲ್ಲಿ ಜಾರಿಗೊಂಡಿರ್ತಕ್ಕಂಥ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 1/1/1877 ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು ಅಂಥದ್ದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ಲ ಅಥವಾ ವೈಸ್ರಾಯ ಅನ್ನೋದು ನೀವು ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ, ಆಮೇಲೆ ಇದಕ್ಕೆ ಆನ್ಸರನ್ನು ಮಾಡ್ಕೊಳ್ತಾ ಹೋಗಿ. ನಂತರದಲ್ಲಿ 4ನೇ ಪ್ರಶ್ನೆನ ನಾವು ಗಮನಿಸಿದಾಗ ಇದೊಂದು ಮೆಂಟಲ್ ಬ್ರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 130 ಕಿಲೋಮೀಟರ್ ಆಗುತ್ತೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ, KPSC ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರವಾಗಿ ನಾವು ಮಾತನಾಡ್ತಾ ಇರುವಂಥದ್ದು, ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದ ಸರ್ ಸ್ಟ್ಯಾನ್ಲೆ ಜಾಕ್ಸನ್ ಅವರ ಕಡೆ ಗುಂಡು ಹಾರಿಸಿದ ಕಾಲೇಜು ವಿದ್ಯಾರ್ಥಿನಿ ಯಾರು ಅಂತ ಕೇಳಿದರೆ, ಸೊ ಆಪ್ಷನ್ ಬಿ ಇದೆಯಲ್ಲ, ಬಿನಾ ದಾಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರ ಕಾಯ್ದೆ 1935 ಬಗ್ಗೆ ಪ್ರತಿಕ್ರಿಯಿಸುತ್ತಾ ಹೊಸ ಸಂವಿಧಾನವು ಕೇವಲ ತೀಕ್ಷ್ಣ ಬ್ರೇಕ್ಗಳನ್ನು ಹೊಂದಿರುವ ಯಂತ್ರವೇ ವಿನಃ ಅದಕ್ಕೆ ಇಂಜಿನ್ನೇ ಇಲ್ಲ ಎನ್ನುವಂಥ ಪ್ರತಿಕ್ರಿಯೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. 6ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಹರು ಅಂತಕ್ಕಂಥದ್ದು. ಸೊ ನೋಡಿ, ಇವರು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಭಾರತ ಸರ್ಕಾರ ಕಾಯ್ದೆಗೆ ಕುರಿತಾಗಿ. ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ 1935 ಅಂತ ಕರಿತೀವಿ. ಇದಕ್ಕೆ ನಾವು ಅವ್ರೇನು ಕರೀತಾರೆ ಅಂದರೆ ಚಾರ್ಟರ್ ಆಫ್ ಸ್ಲೇವರಿ ಅಂತಲೂ ಕೂಡ ಕರೀತಾರೆ. ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು. ಈ ರೀತಿಯಾಗಿ 6ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದುವರೆದಂತೆ 7ನೇ ಪ್ರಶ್ನೆನ ನಾವು ನೋಡಿದಂತಹ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ಸರಿಯಾಗಿ ಗಮನಿಸ್ಕೊಳ್ಬೇಕು ತಾವೆಲ್ಲ. 7ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಆಪ್ಷನ್ 2 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ, ಅವರು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿರೋದ್ರಿಂದ ಸರ್ ಚಾರ್ಲ್ಸ್ ವುಡ್ ವರದಿ ಎಷ್ಟೆಲ್ಲಾಗುತ್ತೆ, 1855 ಸಂದರ್ಭದಲ್ಲಿ ಆಗುತ್ತೆ. ನಂತರದಲ್ಲಿ ಹಂಟರ್ ಆಯೋಗ 1884 ಅನಿಸುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಹಂಟರ್ ಆಯೋಗ ಸಂಬಂಧಪಟ್ಟಂತೆ. ಮುಂದುವರೆದಂತೆ ಸ್ಯಾಡ್ಲರ್ ಆಯೋಗ ಆದ ನಂತರದಲ್ಲಿ ಹಾರ್ಟಾಗ್ ಸಮಿತಿ ಬರುತ್ತೆ. ಇವೆರಡರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. 8ನೇ ಪ್ರಶ್ನೆ, ಕುದಿ ಅರಸು ಅಂತಕ್ಕಂಥ ಒಂದು ಪತ್ರಿಕೆ ಇದೆಯಲ್ಲ, ಇದನ್ನು ಹೊರಡಿಸಿದವರು ಯಾರು ಅಥವಾ ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, EV ರಾಮಸ್ವಾಮಿ ನಾಯ್ಕರ್ ಅಂತೇಳಿದ್ದಾರೆ ನೋಡಿ. ಇದು ಸ್ಪೆಕ್ಟ್ರಮಿಂದ ಡೈರೆಕ್ಟಾಗಿ ತೆಗೆದುಕೊಂಡಿರ್ತಕ್ಕಂತಹ ಪ್ರಶ್ನೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕುದಿ ಅರಸು ಅಂತಕ್ಕಂಥ ಒಂದು ಪುಸ್ತಕವನ್ನು ಅಥವಾ ಪತ್ರಿಕೆಯನ್ನು ಹೊರಡಿಸಿದವರು EV ರಾಮಸ್ವಾಮಿ ನಾಯ್ಕರ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ತಮಿಳುನಾಡಲ್ಲಿ ಇವರ ಒಂದು ಹೋರಾಟ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಓಕೆನಾ, ರೈಟ್.
ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕ್ಯಾಬಿನೆಟ್ ಆಯೋಗದ ಸದಸ್ಯರುಗಳೆಂದರೆ ಸರ್ ಪ್ರತಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್ ಜೊತೆಗೆ ಎ.ವಿ. ಅಲೆಕ್ಸಾಂಡರ್ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಕೈಗಾರಿಕಾ ಬ್ಯಾಂಕ್ಗಳು ಮತ್ತು ಅವು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷವನ್ನು ಕೇಳಲಾಗಿದೆ. ಇಲ್ಲಿ ನೋಡಿ, IFCI ಅನ್ನೋದು 1948ರಲ್ಲಿ ಸ್ಥಾಪನೆ ಆಗುತ್ತೆ. 1948ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಸೊ ನಾವು ಈ ಹಿಂದೆ 1000 MCQ ಚಾಲೆಂಜ್ಗಳಲ್ಲಿ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆ ಮಾಡಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ? 1959ರಲ್ಲಿ ಸ್ಥಾಪನೆ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ಈ IFCI 1948ರಲ್ಲಿ ಸ್ಥಾಪನೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಗೊತ್ತಿದ್ದರೆ ಮುಗ್ದೇ ಹೋಯ್ತು, ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ, ಎ ಆಪ್ಷನಲ್ಲಿ ಏನು ನಿಮಗೆ 5ನೇ ಆಪ್ಷನ್ ಏನು ಕಂಡು ಬರುತ್ತೆ, 4ನೇ ಆಪ್ಷನ್ ಏನು ಕಂಡು ಬರುತ್ತಲ್ವ. ಸೊ ಇಲ್ಲಿ 4 ಆಪ್ಷನ್ ಒಂದರಲ್ಲೇ ಇರೋದ್ರಿಂದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ತುಂಬ ಡೆಡ್ ಈಸಿ ಆಗಿರ್ತಕ್ಕಂಥ ಕ್ವಶನು, ನಬಾರ್ಡು, ಬಿ ಶಿವರಾಮನ್ ನಿಮ್ಗೆ ಗೊತ್ತಿದೆ. ಭಾರತೀಯ ರಿಸರ್ವ್ ಬ್ಯಾಂಕು RBI ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಸೇಲ್ ಮಾಡ್ತಕ್ಕಂಥ RBI ಭದ್ರತೆಗಳ ವಿರುದ್ಧ ಹಣಕಾಸು ಸಂಸ್ಥೆಗಳಿಗೆ ನೀಡುವ ದರ ಏನು ಅಂತೇಳಿ ಕೇಳಿದರೆ ರೈಟ್ ಆನ್ಸರ್ ಇಲ್ಲಿ ರಿವರ್ಸ್ ರೆಪೋ ರೇಟ್ ಆಗ್ತದೆ. ಸೊ ನಿಮಗೆ ಬ್ಯಾಂಕ್ ರೇಟು ಜೊತೆಗೆ ರೆಪೋ ರೇಟು ಜೊತೆಗೆ RRR ರಿವರ್ಸ್ ರಿಪೋ ರೇಟ್, ಇದರ ಬಗ್ಗೆ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ಇರಬೇಕು. ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ RBI ಇದೆಯಲ್ವಾ, ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಮಾರುವಂತಹ ಸಂದರ್ಭದಲ್ಲಿ ಯಾರಿಗೆ ಮಾಡ್ತಕ್ಕಂಥದ್ದು ನೋಡಿ, ಬ್ಯಾಂಕ್ಗಳಿಗೆ ಮಾರುವಂತಹ ಸಂದರ್ಭದಲ್ಲಿ ಏನಾಗ್ತದೆ, ಕೆಲವೊಂದು ರೇಟನ್ನು ಫಿಕ್ಸ್ ಮಾಡುತ್ತೆ. ಓಕೆನಾ? ಆ ರೇಟ್ಗಳು ಎಷ್ಟು ಪರ್ಸೆಂಟೇಜಲ್ಲಿ ಇರಬೇಕು, ಯಾವ ಪರ್ಸೆಂಟೇಜಲ್ಲೇ ಡಿಸೈಡ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಅಥಾರಿಟಿ RBIಯಲ್ಲಿರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ರೆಪೋ ರೇಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಧ್ವನಿ, ದತ್ತಾಂಶ, ದೂರವಾಣಿ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳ ಪ್ರಸರಣವನ್ನು ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವಂಥ 1 GHz ಅಥವಾ 300 GHz ವರೆಗಿನ ವಿದ್ಯುತ್ಕಾಂತೀಯ ವರ್ಣಪಟಲದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೈಕ್ರೋವೇವ್ ವಿಕಿರಣ ಅಂತಕ್ಕಂಥದ್ದು. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋದ್ರಿಂದ ತಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಎಗೇನ್ ಇಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದುವರೆದಂತೆ 15ನೇ ಪ್ರಶ್ನೆಯನ್ನು ನಾವು ನೋಡ್ಕೊಂಡಾಗ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಂತರದಲ್ಲಿ 16ನೇ ಪ್ರಶ್ನೆ ಎಗೇನ್ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ 16ನೇ ಪ್ರಶ್ನೆಗೆ ಆಪ್ಷನ್ 2 ಇದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. 7ನೇ ಪ್ರಶ್ನೆಯನ್ನು ನೋಡಿದಾಗ 17ನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4 ಆಗ್ತಾ ಹೋಗುತ್ತೆ. 31ನೇ ಪ್ರಶ್ನೆಗೆ ಡೈರೆಕ್ಟಾಗಿ ಬಂದುಬಿಡಿ. ನೀವು ಏನು ಕೇಳ್ತೀರಂದರೆ, ಅವರು ಅವಿಭಜಿತ ಭಾರತಕ್ಕಾಗಿ ಚುನಾಯಿತವಾದ ಸಂವಿಧಾನ ರಚನಾ ಸಭೆ ಅದರ ಮೊದಲ ಅಧಿವೇಶನವನ್ನು ಯಾವಾಗ ನಡ್ಕೊಳ್ತು ಅಂತ ಹೇಳ್ತಿದ್ದಾರೆ. ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇದೆಯಲ್ಲ, ಅದರ ಫಸ್ಟ್ ಸೆಷನ್ ಅಂದರೆ ಮೊದಲನೇ ಅಧಿವೇಶನ ಯಾವಾಗ ನಡೀತು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ತುಂಬ ಈಸಿಯಾಗಿದೆ. ಸೊ ಆಪ್ಷನ್ 2 ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದುವರೆದಂತೆ 32ನೇ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈ 32ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾಗ 9 ಅಂತೇಳಿದೆಯಲ್ಲ, ಈ ಭಾಗ ಸರಿಯಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ, ಸಂವಿಧಾನದಲ್ಲಿ ಈ ಭಾಗದ ಅಡಿಯಲ್ಲಿ ಪಂಚಾಯತ್ ರಾಜ್ಗಳ 3 ಹಂತದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಂದುವರೆದಂತೆ 33ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಆಪ್ಷನ್ 2 ಇದೆ ನೋಡಿ, ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಅವರು ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆನ ಸ್ವಲ್ಪ ಇಂಡೈರೆಕ್ಟ್ ಮಾಡಿ ಕೇಳಿದರೆ, ಕೆನಡಾ ದೇಶದ ಸಂವಿಧಾನದಿಂದ ಅಂದರೆ ಕೆನಡಾ ದೇಶದ ಒಂದು ಸಂವಿಧಾನದಿಂದ ನಾವು ಫೆಡರಲ್ ಗೌರ್ನಮೆಂಟ್ ಅಥವಾ ಕ್ವಾಸಿ ಫೆಡರಲ್ ಸಿಸ್ಟಮನ್ನು ಜಾರಿ ಮಾಡ್ಕೊಂಡಿದ್ದೀವಿ. ಏನು ಕ್ವಾಸಿ ಫೆಡರಲ್ ಅಂದರೆ ನೋಡಿ, ಸೆಂಟ್ರಲ್ ಗೌರ್ನಮೆಂಟು ಮತ್ತು ಸ್ಟೇಟ್ ಗೌರ್ನಮೆಂಟ್ ಇದೆಯಲ್ಲ, ಈ ಸ್ಟೇಟ್ ಗೌರ್ನಮೆಂಟು ಮತ್ತು ಸೆಂಟ್ರಲ್ ಗೌರ್ನಮೆಂಟ್ ಪವರ್ಸನ್ನು ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಪವರು ಸೆಂಟ್ರಲ್ ಗೌರ್ಮೆಂಟಲ್ಲಿರುತ್ತೆ. ಈ ಒಂದು ಪ್ರಾವಧಾನವನ್ನು ನಾವು ಕೆನಡಾ ಸರ್ಕಾರದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ಆಗ್ತಾ ಹೋಗುತ್ತೆ. 34ನೇ ಪ್ರಶ್ನೆಯನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಆಗುತ್ತೆ. ಕಾರಣ ಏನು ಅಂದರೆ, ಇಲ್ಲಿ ಆಪ್ಷನ್ 2 KPC ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಬಟ್ ಭಾರತದ ಅಟಾರ್ನಿ ಜನರಲ್ ಅವ್ರನ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಬಟ್ ಯಾವ ವಿಧಿ ಅಂತ ಕೇಳಿದಾಗ 76ನೇ ವಿಧಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅವರು ಆಪ್ಷನ್ ಮಿಸ್ ಮಾಡಿಬಿಟ್ಟು ಬೇರೆ ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ 76 ಇಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ತಾವು ನೆನ್ಪಿಟ್ಕೊಳ್ಬೇಕು. 36ನೇ ಪ್ರಶ್ನೆ ಮುಗೀತು. 35ನೇ ಪ್ರಶ್ನೆಗೆ ನಾವು ಬರಬೇಕಾಗತ್ತೆ. 35ನೇ ಪ್ರಶ್ನೆ ಏನು ಹೇಳಿದ್ದಾರೆ ಅಂದರೆ, ಅವರು ಪಾರ್ಲಿಮೆಂಟು ಸುಧಾರಣೆ ಬಗ್ಗೆ ಹೇಳಿದ್ದಾರೆ. ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಕೊಡಲಾಗಿರುವಂಥದ್ದು. ಇದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1900 ಎಂದಲೂ ಕರೆಯುತ್ತಾರೆ ಅಂತ ಕೇಳಿದರೆ ವಿಚ್ ಇಸ್ ದ ರೈಟ್ ಒನ್. ನಂತರದಲ್ಲಿ ಇದು ಮೊದಲ ಬಾರಿಗೆ ಭಾರತದ ವಿವಿಧ ಶಾಸಕಾಂಗ ಮಂಡಳಿಗಳಿಗೆ ಭಾರತೀಯರ ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಕಾನೂನುಬದ್ಧಗೊಳಿಸಿತು ಅಂತೇಳಿ ಕೇಳಿದರೆ ಇದು ಕೂಡ ಸರಿ ಆಗ್ತಾ ಹೋಗುತ್ತೆ. ಈ ಕಾಯ್ದೆಯಲ್ಲಿ ಮುಸ್ಲಿಂ ನಾಯಕರ ಪ್ರತ್ಯೇಕ ಪ್ರಾತಿನಿಧ್ಯ ಬೇಡಿಕೆಯನ್ನು ಬ್ರಿಟಿಷರು ಒಪ್ಪಿಕೊಂಡರು ಅಂತ ಕೇಳಲಾಗಿದೆ. ಇದನ್ನು ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಂತರದಲ್ಲಿ ಆಪ್ಷನ್ ಸ್ಟೇಟ್ಮೆಂಟ್ 4ನ್ನು ನೋಡಿದಾಗ
ಬಜೆಟ್ನಲ್ಲಿ ನಿರ್ಣಯಗಳು ಮಂಡಿಸುವ ಮೂಲಕ ಆಡಳಿತದ ಮೇಲಿನ ಪ್ರಭಾವ ಬೀರುವ ಅವಕಾಶವನ್ನು ನೀಡುವ ಮೂಲಕ ಕಾಯ್ದೆಯಿಂದ ಶಾಸಕಾಂಗ ಮಂಡಳಿಗಳ ವಿಚಾರಣಾ ಕಾರ್ಯವನ್ನು ಹೆಚ್ಚಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, 35ನೇ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಸಿ ಇದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಆದುದರಿಂದ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಏನಾಗ್ತಾ ಹೋಗಿದೆ, ಸರಿಯಾಗ್ತಾ ಹೋಗಿದೆ. ರೈಟ್, 3ನೇ ಸ್ಟೇಟ್ಮೆಂಟು ಕೂಡ ಇಲ್ಲಿ ಸರಿಯಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಸ್ವಲ್ಪ ಗಮನಿಸ್ಕೊಳ್ಳಿ. ಇಲ್ಲಿ ಪಕ್ಷ ವ್ಯವಸ್ಥೆ ಇಲ್ಲದೆ ರಾಜ್ಯಕ್ಕೆ ಸ್ಥಿತಿಸ್ಥಾಪಕತ್ವವಿಲ್ಲ, ನಿಜವಾದ ಸ್ವನಿರ್ಣಯವಿಲ್ಲ ಎಂದು ಯಾರು ಹೇಳಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. 36ನೇ ಪ್ರಶ್ನೆಗೆ ಮೈಕೈವೇರ್ ಅಂತ ಇದ್ದಾರಲ್ಲ, ಇವರು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಇವರು ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮ್, ಅಗೈನ್ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರು. ಬಟ್ ಅಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿದರು. ಏನು ಆ ಬದಲಾವಣೆ ಅಂತ ನೋಡ್ಕೊಂಡಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆ ಸಂದರ್ಭದಲ್ಲಿ ಒಂದು ವೋಟಿಂಗ್ ವ್ಯವಸ್ಥೆ, 1 ಪರ್ಸನ್ ಅಂದರೆ ಒಂದು ವ್ಯಕ್ತಿ ಅಥವಾ ಒಂದು ಮತ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ ಅಂಬೇಡ್ಕರ್ ಅವರು. ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಅಂಬೇಡ್ಕರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಅಗೇನ್ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸೈಡ್ ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ. 37ನೇ ಪ್ರಶ್ನೆ, ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಆಪ್ಷನ್ 4 ಏನಿದಿಲ್ಲ, ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಗುತ್ತೆ. ಕಾರಣ ಏನು ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರಿತೀವಿ. ಕೇಂದ್ರೀಯ ಜಾಗೃತ ಆಯೋಗ ಇದೆಯಲ್ಲ, ಇದನ್ನು ಸಂತಾನಂ ಸಮಿತಿಯ ಶಿಫಾರಸ್ಸಿನ ಮೂಲಕ ಜಾರಿ ಮಾಡ್ತೀವಿ. 38ನೇ ಪ್ರಶ್ನೆ, ಎಗೇನ್ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಭಾರತ ಸಂವಿಧಾನದ ಯಾವ ವಿಧಿಯ ಅನ್ವಯ ಅವಹೇಳನದ ವಿರುದ್ಧ ಮುಂದುವರಿಯಲು ಸ್ವಯಂ ಪ್ರೇರಿತ ಸುವೋಮೋಟೋ ಅಂತೇಳಿ ಕರಿತೀವಿ ಕ್ರಮ ತೆಗೆದುಕೊಳ್ಳಲು ಅಧಿಕಾರ ನೀಡಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ 129 ಅಂತ ಕರಿತೀವಿ. ಸುವೋಮೋಟೋ ತುಂಬಾ ಟೆಕ್ನಿಕಲ್ ವರ್ಡು. ಯಾವುದಕ್ಕೆ ಸಂಬಂಧಪಟ್ಟಿದೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 39ನೇ ಪ್ರಶ್ನೆ, ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡ್ಕೊಳ್ಳೋಣ ಸ್ಟೇಟ್ಮೆಂಟ್ ಏನು ರೀತಿಯಾಗಿದೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಕಾನೂನು ಅಥವಾ ವಾಸ್ತವ ವಿಷಯದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವಂಥದ್ದು ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಬೇಕಾಗತ್ತೆ. ಏನು ಆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಳ್ಳಾಗ ನೋಡಿ, ಒಂದು ಬಾರಿ ಗಮನಿಸಿ. ಇಲ್ಲಿ ಏನು ಅಂದರೆ ನೋಡಿ, ಆಪ್ಷನ್ 2 ಏನಿದೆಯಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ನೋಡಿ, ನಾಗರಿಕ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಮಾತ್ರ ಅವರು ಸಲಹೆಯನ್ನು ಕೊಡಲ್ಲ. ಇದು ಮೊದಲನೇ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಏನು ಅಂದರೆ, ತನ್ನದೇ ಆದ ಸ್ವಂತ ಉಪಕ್ರಮದಲ್ಲಿ ಬೃಹತ್ ಸಾರ್ವಜನಿಕ ಹಿತಾಸಕ್ತಿಯು ಯಾವುದೇ ವಿಷಯ ಮೇಲೆ ಅಂತೇಳಿದರೆ ಸ್ವಂತ ಹಿತಾಸಕ್ತಿಯ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಭಿಪ್ರಾಯವನ್ನು ನೀಡೋದಿಲ್ಲ. ಅವರು ಅಂತಹ ಸಲಹೆಯನ್ನು ಬಯಸಿದರೆ ಅಂತೇಳಿದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ನೋಡಿ, ಇನ್ನು ತುಂಬ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. 143ನೇ ಆರ್ಟಿಕಲ್ ಏನಿದೆಯಲ್ಲ, ಇಲ್ಲಿ ರಾಷ್ಟ್ರಾಧ್ಯಕ್ಷರು ಕೆಲವೊಂದು ವಿಚಾರಗಳ ಕುರಿತಾಗಿ ಸುಪ್ರೀಂ ಕೋರ್ಟಿನ ಒಂದು ಸಲಹೆಯನ್ನು ಬಳಸ್ತಾರೆ. ಅವರು ಅಂತಹ ಸಲಹೆಯನ್ನು ಬಳಸಿದಾಗ ಮಾತ್ರನೇ ಭಾರತದ ಸುಪ್ರೀಂ ಕೋರ್ಟದ ಸರ್ವೋಚ್ಚ ನ್ಯಾಯಾಲಯವು ಕಾನೂನು ಮತ್ತು ವಾಸ್ತವದ ವಿಷಯದ ಮೇಲೆ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ಮಾಡಬಹುದು. ಆದುದರಿಂದ ಸ್ಟೇಟ್ಮೆಂಟ್ 2 ಏನಿದೆಯಲ್ಲ, ಇಲ್ಲಿ ಸರಿ ಆಗ್ತಾ ಹೋಗುತ್ತೆ. ಹೆನ್ಸ್ ಆಪ್ಷನ್ 2 ವಿಲ್ ಬಿ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ, ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಯಾವುದೇ ಕ್ವಶನ್ ಪೇಪರ್ ನೋಡಿ, ನಿಮಗೆ ರಿಟ್ಸ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅವರು ಒಂದು ಕಡೆ ರಿಟ್ಟನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅದರ ಅರ್ಥಗಳನ್ನು ಕೊಟ್ಟಿದ್ದಾರೆ. ನಿಮಗೆ ABS ಕಾರ್ಪಸ್ ಒಂದು ರಿಟ್ಟನ್ನು ನೋಡ್ಕೊಳ್ಳಿ. ಟು ಹ್ಯಾವ್ ದ ಬಾಡಿ ಅಂತ ಕರಿತೀವಿ, ದೇಹವನ್ನು ತೋರ್ಪಡಿಸುವ ಅಥವಾ ತೋರಿಸುವ ಅಂತೇಳಿದೆ. ಈ ಒಂದು ಸ್ಟೇಟ್ಮೆಂಟ್ ನಿಮಗೆ ಸರಿಯಾಗಿ ಗೊತ್ತಾಯಿತು ಅಂದರೆ, ಬಿಗೆ 4 ಸರಿಯಾದ ಆಪ್ಷನ್ ಅಂತ ಗೊತ್ತಾಯಿತು ಅಂದರೆ ನಮಗೆ ಡೈರೆಕ್ಟಾಗಿ ಬಂದುಬಿಡಿ. ಇಲ್ಲಿ ಬಿಗೆ 4ನೇ ಆಪ್ಷನಲ್ಲಿದೆ, ಇಲ್ಲಿದೆ. ಸೊ ಆದುದರಿಂದ 40ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ 4 ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು. ಸೊ ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ, ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾದ ಕೆಳಗಿನ ವಿಧಾನಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಅವರು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂಸತ್ತಿನ ಸದನಗಳಲ್ಲಿ ಸರಳ ಬಹುಮತದೊಂದಿಗೆ ಅಂತ ಕೇಳಿದ್ದಾರೆ. ಸಂಸತ್ತಿನ ಪ್ರತಿ ಸದನದಲ್ಲಿ ವಿಶೇಷ ಬಹುಮತದೊಂದಿಗೆ ಅಂತ ಕೇಳಿದ್ದಾರೆ. ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳಿಂದ ಅನುಮೋದನೆಯನ್ನು ಪಡಿತಕ್ಕಂಥದ್ದು ಅಂತ ಕೇಳಿದ್ದಾರೆ. ಸೊ ಈ 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ 3 ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕಾರಣ ಏನು ಅಂದರೆ, 3 ರೀತಿಯಾಗಲೂ ಕೂಡ ನಾವೇನು ಮಾಡ್ಬೋದು, ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ಮೆಂಟ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 42ನೇ ಪ್ರಶ್ನೆ ಇದು.
ಈಸಿಯಾಗಿದೆ. ಹೇಗೆ ನೋಡಿ, ಮಸೂದೆಯ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತದ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾವಾಗ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ತುಂಬ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬೇಕು. 42 ಕ್ವಶನ್ಗೆ ರೈಟ್ ಆನ್ಸರ್ ಏನಾಗ್ತಾ ಹೋಗುತ್ತೆ, ಒಂದು ಮಾತ್ರ ಸರಿ ಆಗ್ತಾ ಹೋಗುತ್ತೆ. ಕಾರಣ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಮಾನ್ಯ ಮಸೂದೆಯ ಸಂದರ್ಭದಲ್ಲಿ ಮಾತ್ರ ಜಂಟಿ ಅಧಿವೇಶನವನ್ನು ಕರೆಯಲಾಗ್ತದೆ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ಹಣಕಾಸು ಮಸೂದೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಯಿಂಟ್ ಸೆಷನ್ ಇರೋದಿಲ್ಲ, ಜಂಟಿ ಮಸೂದೆ ಇರೋದಿಲ್ಲ ಅಥವಾ ಸೆಷನ್ ಇರೋದಿಲ್ಲ. ಸಂವಿಧಾನದ ತಿದ್ದುಪಡಿಗೂ ಕೂಡ ಸ್ಪೆಷಲ್ ಸೆಷನ್ ಕೂಡ ಇರೋದಿಲ್ಲ, ಅಂದರೆ ಜಂಟಿ ಅಧಿವೇಶನ ಇರೋದಿಲ್ಲ. ಆದುದರಿಂದ ರೈಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, 43ನೇ ಪ್ರಶ್ನೆ ಇದು. ಸೊ ಇಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಕರಿತೀವಿ, ಅಂದರೆ ಅಲ್ಪಸಂಖ್ಯಾತರ ಕುರಿತಾಗಿ ಕೆಲವೊಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಏನಿದೆಯಲ್ಲ, ಈ ಒಂದು ಸ್ಟೇಟ್ಮೆಂಟಿಗೆ ಅಥವಾ ಈ ಒಂದು ಪ್ರಶ್ನೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಸಾರವನ್ನು, ಅದರ ಒಂದು ಎಸೆನ್ಸನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಏನು ಹೇಳಿದ್ದಾರೆ ಅಂದರೆ ಅವರು, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮ ಮಕ್ಕಳಿಗಾಗಿ ಶಾಲೆಗಳನ್ನು ಸ್ಥಾಪಿಸಲು ಅನುಮತಿಸಲಾಗಿದೆ, ಅವರ ಸಮುದಾಯಕ್ಕೆ ಅವುಗಳನ್ನು ಮೀಸಲಿಡಬಹುದು ಅಂತ ಇದೆ. ದಿಸ್ ಇಸ್ ದ ರೈಟ್ ಒನ್. 44ನೇ ಪ್ರಶ್ನೆ, ಸಂಸತ್ತಿನ ಸಂವಿಧಾನರಲ್ಲದೆ ಆದರೆ ಸಂಸತ್ತಿನ ಸದನ, ಜಂಟಿ ಅಧಿವೇಶನ ಹಾಗೆ ಅವರು ಸದಸ್ಯರಾಗಿ ಹೆಸರಿಸಬಹುದಾದ ಯಾವುದೇ ಸಂಸದೀಯ ಸಮಿತಿಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬಹುದಾದ ಏಕೈಕ ವ್ಯಕ್ತಿ ಯಾರು ಅಂತ ಕೇಳಿದರೆ ಇಲ್ಲಿ ರೈಟ್ ಆನ್ಸರ್ ಭಾರತದ ಅಟಾರ್ನಿ ಜನರಲ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 371ನೇ ವಿಧಿ ಇಲ್ಲ, ಆ ವಿಧಿಯ ಅಡಿಯಲ್ಲಿ ಕೆಲವೊಂದು ರಾಜ್ಯಗಳಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಸ್ಟೇಟಸನ್ನು ಕೊಡಲಾಗಿದೆ. ಸೊ ಆ ಸ್ಪೆಷಲ್ ಆಗಿರ್ತಕ್ಕಂಥ ಸ್ಟೇಟಸ್ ಯಾವ ರಾಜ್ಯಗಳಿಗೆ ಕೊಡಲಾಗಿದೆ ಅನ್ನೋದರ ಆಧಾರದ ಮೇಲೆ ತಾವು ನೆನ್ಪಿಟ್ಕೊಳ್ಬೇಕು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡ್ಬೋದು. 371D ಇದೆಯಲ್ಲ, ಇದು ನಿಮಗೆ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡಿದ ತಕ್ಷಣ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. 371D ಇದೆಯಲ್ಲ, ಇದು ಒಂದು ಗೊತ್ತಾಯಿತು ಅಂದರೆ ನಿಮಗೆ ಆಪ್ಷನ್ ಎ ಸರಿ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಈಸಿಯಾಗಿ ಎಲಿಮಿನೇಷನನ್ನು ಮಾಡ್ಬೋದು. ನೆಕ್ಸ್ಟ್ 46th ಕ್ವಶನನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ಆಮ್ಲಜನಕ ಮತ್ತು ಜಲಜನಕದ ನೇರ ಸಂಯೋಜನೆಯಿಂದ ರಾಸಾಯನಿಕ ಶಕ್ತಿಯನ್ನು ದಹನವಿಲ್ಲದೆ ವಿದ್ಯುತ್ತಾಗಿ ಪರಿವರ್ತಿಸುವ ಎಲೆಕ್ಟ್ರೋಕೆಮಿಕಲ್ ಕೋಶವನ್ನು ಏನಂತ ಕರೀತಾರೆ ಅಂತ ಕೇಳಿದಾಗ ಇಂಧನ ಕೋಶ ಅಥವಾ ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಆಪ್ಷನ್ 2 ಏನಿದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಮುಂದುವರೆದಂತೆ 47ನೇ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೈಟ್ರೋಜನ್ ಕಿಣ್ವ ಇದೆಯಲ್ಲ, ಇವುಗಳಲ್ಲಿರ್ತಕ್ಕಂಥ ಲೋಹ ಯಾವುದು ಅಂತ ಕೇಳಿದರೆ ಒಂದು ಕಬ್ಬಿಣ, ಇನ್ನೊಂದು ಮಾಲಿಬ್ಡಿನಮ್ ಅಂತ ಕರಿತೀವಿ. ಇವೆರಡು ಲೋಹಗಳು ನೈಟ್ರೋಜನ್ ಕಿಣ್ವದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ ನೋಡಿ, ಒಂದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ನಾವು ಯೂರಿಯಾವನ್ನು ಏನು ಮಾಡ್ತಿದ್ದೀವಿ, ಉತ್ಪಾದನೆ ಮಾಡ್ತಿದ್ದೀವಿ. ಯಾವ ಒಂದು ವಿದ್ಯಮಾನದ ಮೂಲಕ, ಯಾವ ಒಂದು ಕೆಮಿಕಲ್ ಪ್ರಕ್ರಿಯೆಯಿಂದ ಅಂತೇಳಿ ಕೇಳಿದರೆ ಅವರು, ಲಿಕ್ವಿಡ್ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮಧ್ಯೆ ರಾಸಾಯನಿಕ ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಮಗೆ ಯೂರಿಯಾ ಏನಾಗ್ತಾ ಹೋಗುತ್ತೆ, ಉತ್ಪಾದನೆ ಆಗ್ತಾ ಹೋಗುತ್ತೆ. ಯೂರಿಯಾ ಅನ್ನೋದು ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನೋದು ತಾವು ನೆನ್ಪಿಟ್ಕೊಳ್ಬೇಕು. ನಂತರದಲ್ಲಿ 49ನೇ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇಮ್ಯುನೋಗ್ಲೋಬುಲಿನ್ ಎದೆ ಹಾಲಿನಲ್ಲಿ ಇರುತ್ತದೆ, ಯಾವ ಅಂಶ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 49ನೇದಕ್ಕೆ IgA ಅಂತೇಳಿದ್ದೀರಾ, ಇದು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. ಸಾಬೂನು ತಯಾರಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನಾವು ಗಮನಿಸಬೇಕಾಗತ್ತೆ. ಆಪ್ಷನ್ 3 ಇದೆಯಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ಕೊಬ್ಬು ಮತ್ತು ಕಾಸ್ಟಿಕ್ ಸೋಡಾಯನ್ನು ಬಳಸಿಕೊಂಡು ಗ್ಲಿಸರಾಲ್ ಅದನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಸಾಬೂನು ತಯಾರಿಕೆಯನ್ನು ನಾವು ಮಾಡ್ತೇವೆ. 51ನೇ ಪ್ರಶ್ನೆಯನ್ನು ನೋಡ್ಕೊಳ್ಬೋದು, ತುಂಬ ಈಸಿಯಾಗಿದೆ. ಕಪ್ಪು ಬಂಗಾರ ಅಥವಾ ತೇಲುವ ಬಂಗಾರ ಅಂದರೆ ಫ್ಲೈಯಿಂಗ್ ಗೋಲ್ಡ್ ಅಂತ ಕರಿತೀವಿ ಇದಕ್ಕೆ. ಸೊ ಇದು ಆಂಬರ್ಗೀಸ್ ಅಂತಲೂ ಕೂಡ ಕರಿತೇವೆ. ಯಾವುದಕ್ಕೆ ಸಂಬಂಧಪಟ್ಟಿದೆ, ಸ್ಪರ್ಮ್, ನೀಲಿ ತಿಮಿಂಗಿಲದ ವಾಂತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಈ ರೀತಿಯಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ತಾವು ಗಮನಿಸಿಟ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಕೇಳಿದ್ದಾರೆ ಅಂದರೆ, ಯಾವ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತವಾಗಿ ಬದಲಾಯಿಸಿತು ಅಂತ ಕೇಳಿದ್ದಾರೆ. ಸೊ 52ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜರ್ಮನಿ ಇಸ್ ದ ರೈಟ್ ಆನ್ಸರ್.